ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ನನ್ನನ್ನು ಕೇಳುವ, ನನ್ನನ್ನು ವೀಕ್ಷಿಸುವ ಎಲ್ಲ ದೇವ ಜನರೇ, ನನ್ನನ್ನು ವೀಕ್ಷಿಸುವ ಹೋಗುವ ದೇವ ಜನರೇ, ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸಿದಂತ ದೇವರಿಗೆ ಸಕಲ ಮಹಿಮೆಗಳನ್ನು ಸಮರ್ಪಿಸಿ ಆರಾಧಿಸೋಣ. ನಮ್ಮನ್ನು ಶತ್ರುವಿನ ಹಸ್ತದಿಂದ ಬಿಡಿಸಿ ನಮ್ಮನ್ನು ಕಣ್ಮಣಿಯಂತೆ ನಡೆಸಿದಂತ ದೇವರಿಗೆ ಸಲ್ಲಿಸಬೇಕಾದಂತ ಸ್ತೋತ್ರ ಯಾಗವನ್ನು ಈ ಭಾನುವಾರ ಬೆಳಗ್ಗೆ ಸಮರ್ಪಿಸುವ ದೇವ ಜನರಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ಕುರುಡರಾಗಿದ್ರಿ, ಓ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಮ್ಮ ಮೇಲೆ ಪರಮ ದೃಷ್ಟಿಯನ್ನು ನೀಡಿ ನಮ್ಮನ್ನು ಕಣ್ಣು ಕಾಣುವಂತೆ ಆತ್ಮೀಕರಾಗಿ ನಮ್ಮನ್ನು ಮಾರ್ಪಡಿಸಿದ ದೇವರ ದಯೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಆ ದೇವರ ಮಹಾದಯೆಯಾಗಿದೆ ಇವತ್ತು ನಾನು ನೀವು ಇಲ್ಲಿ ಕೂತು ದೇವರನ್ನ ಆರಾಧನೆ ಮಾಡ್ತಾ ಇರೋದು ಸ್ತೋತ್ರ. ಈ ಲೋಕದಲ್ಲಿ ಎಷ್ಟೋ ಜನರು ಇವತ್ತು ರೋಗದಿಂದ, ದುಃಖದಿಂದ, ಪ್ರಯಾಸದಿಂದ ನರಳುವಾಗ ನನಗೆ ನಿಮಗೆ ಆತನ ಕೃಪೆಯನ್ನು ನೀಡಿ, ಒಳ್ಳೆ ಆರೋಗ್ಯವನ್ನು ನೀಡಿ, ಕೃಪೆಯನ್ನು, ಆರೋಗ್ಯವನ್ನು, ಸಂತೋಷವನ್ನು, ಸಮಾಧಾನವನ್ನು ನೀಡಿ, ಓ ಹಾಲೆಲೂಯ, ಸಂತೋಷದಿಂದ ಆತನನ್ನು ಸ್ತುತಿಸೋಕೆ ಆತನು ಕೊಟ್ಟಂತ ಕೃಪೆಗೋಸ್ಕರವಾಗಿ ಆತನಿಗೆ ಇವತ್ತು ಬೆಳಗಿನ ಸಮಯದಲ್ಲಿ ಸ್ತೋತ್ರಗಳನ್ನು ಸಮರ್ಪಿಸೋಣ. ಹಾಲೆಲೂಯ, ಹಾಲೆಲೂಯ. ಓ ಕುರುಡನಾಗಿದೆ ತೋರಿದೆ ಪರಮ ದೃಷ್ಟಿಯ ನೀಡಿ, ಕುರುಡನಾಗಿದೆ ಕರುಣೆ ತೋರಿದೆ ಪರಮ ದೃಷ್ಟಿಯ ನೀಡಿದೆ ನೀ, ಕರುಣಾ ಸಾಗರ ಪಾಪಿಯ ರಕ್ಷಿಸನ್ ದಾರೆಗಿಳಿದು ನೀ ಬಂದವನೇ, ಕರುಣಾ ಸಾಗರ ಪಾಪಿಯ ರಕ್ಷಿಸನ್ ದಾರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ, ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. 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 ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ನಮ್ಮನ್ನು ಪಾಪದಿಂದ ಬಿಡಿಸಿ ಶತ್ರುವಿನ ಹಸ್ತದಿಂದ ನಮ್ಮನ್ನು ರಕ್ಷಿಸಿ, ಶತ್ರುವಿನ ಆಯುಧಗಳಿಂದಲೂ, ರೋಗದಿಂದಲೂ, ಶತ್ರುವಿನ ತಂತ್ರಗಳಿಂದಲೂ, ಯುದ್ಧದಿಂದ ನಮ್ಮನ್ನು ಬಿಡಿಸಿ ಸಂತೋಷವನ್ನಾಗಿ ನಮ್ಮ ಕಾಲ್ಗಳನ್ನು ಬಂಡೆ ಮೇಲೆ ಸ್ಥಿರಪಡಿಸಿ ನಮ್ಮನ್ನಿಲ್ಲಿವರೆಗೂ ಸಮಾಧಾನದಿಂದ ನಡೆಸಿದಂತ ಆ ದೇವರಿಗೆ ಸ್ತೋತ್ರ ಯಾಗವನ್ನು ಸಮರ್ಪಿಸುವ ದೇವ ಜನರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ದಿನದಲ್ಲೂ ಕಷ್ಟವು, ದುಃಖವು, ಪ್ರಯಾಸವು ಎಲ್ಲವೂ ನಮ್ಮ ಜೀವಿತದಲ್ಲಿ ತುಂಬಿರಬಹುದು, ಆದರೆ ಅದರ ಮಧ್ಯದಲ್ಲಿ ನಮಗೆ ಜಯವನ್ನು ನೀಡಿ ಸಮಾಧಾನದಿಂದ, ಸಂತೋಷದಿಂದ ಆ ದೇವರನ್ನು ಆರಾಧನೆ ಮಾಡುವ ಕೃಪೆಯನ್ನು ಕೊಟ್ಟ ದೇವರಿಗೆ ಮಹಿಮೆಯನ್ನು ಸಮರ್ಪಿಸುವ ಎಷ್ಟು ದೇವ ಜನರು ನನ್ನನ್ನು ವೀಕ್ಷಿಸ್ತಾ ಇದ್ದೀರಾ. ನಿಮ್ಮ ದೇವರು ನಿಮ್ಮನ್ನು ಕೈ ಬಿಡದಾತನು, ನಿನ್ನ ಕಣ್ಣೀರನ್ನು ಹೊರೆಸುವಾತನು, ನಿನ್ನ ಪ್ರಯಾಸವನ್ನು, ನಿನ್ನ ದುಃಖವನ್ನು, ನಿನ್ನ ಎಲ್ಲಾ ರೀತಿಯಾದ ಅವಮಾನಗಳನ್ನು,
ನಿನ್ನದೆಗಳನ್ನು ತಿರಸ್ಕಾರಗಳನ್ನು ನಿನಗೆ ಸನ್ಮಾನವಾಗಿ ಮಾರ್ಪಡಿಸುವ ಆತನು ನಿನ್ನ ದೇವರಾಗಿದ್ದಾನೆ. ಇವತ್ತು ನಿನ್ನನ್ನು ಜನರು ತಿರಸ್ಕರಿಸಿರಬಹುದು, ಆದರೆ ಅವರ ಮುಂದೆ ಸನ್ಮಾನಿಸುವ ಒಂದು ದೇವರಿದ್ದಾನೆ ಎಂಬುದಾಗಿ ಇವತ್ತು ಬೆಳಗ್ಗೆ ನಿನಗೆ ಧೈರ್ಯದಿಂದ ಹೇಳೋಕೆ ನಿನಗೆ ಸಾಧ್ಯವಾಗುತ್ತೋ? ನನ್ನನ್ನು ತಿರಸ್ಕರಿಸಿದ ಜನರ ಮುಂದೆ, ನನ್ನನ್ನು ಅವಮಾನ ಪಡಿಸಿದ ಜನರ ಮುಂದೆ ಸ್ತೋತ್ರ, ನನ್ನನ್ನು ಯಾವುದಕ್ಕೂ ಉಪಯೋಗಕ್ಕೆ ಬಾರದೇರುವವನು ಅಂತ ಹಾಲೆಲೂಯ ಹೇಳಿದವರ ಮುಂದೆ ನಿನ್ನನ್ನು ಸನ್ಮಾನಿಸಲ್ವ, ನಿನ್ನನ್ನು ಉನ್ನತ ಸ್ಥಾನಕ್ಕೆ ಉನ್ನತ ಪದವಿಗೆ ಏರಿಸುವಂತ ಯೇಸು ಕ್ರಿಸ್ತನಿದ್ದಾನೆ ಎಂಬ ದೃಢ ನಂಬಿಕೆಯು ಧೈರ್ಯವು ನಿನ್ನ ಹೃದಯದಲ್ಲಿ ಇದೆಯೋ? ಸ್ತೋತ್ರ. ಇವತ್ತು ನಿನ್ನನ್ನು ನೋಡಿ ದೇವರ ಆತ್ಮನು ಹೇಳೋದು, ನಿನ್ನ ಪ್ರಯಾಸವು ಎಷ್ಟೇ ದೊಡ್ಡದಾಗಿರಬಹುದು, ನಿನ್ನ ಸಂಕಟಗಳು ಎಷ್ಟೇ ದೊಡ್ಡದಾಗಿರಬಹುದು, ನಿನ್ನ ಕಣ್ಣೀರು ನಿಲ್ಲಕ್ಕಾಗದೆ ಸುರಿತಾ ಇರಬಹುದು, ಆದರೆ ನಿನ್ನ ಕಣ್ಣೀರನ್ನು ಒರೆಸಿ, ನಿನ್ನ ಕಷ್ಟಗಳಿಂದ ನೀಗಿಸಿ, ನಿನ್ನ ಪ್ರಯಾಸದಿಂದ ನಿನಗೆ ಬಿಡುಗಡೆ ಮಾಡಿ ನಿನ್ನನ್ನು ಆಶೀರ್ವದಿಸುವ ಒಂದು ಪರಲೋಕವು ನಿನಗಿದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಅದನ್ನು ನಂಬುವ ದೇವ ಜನರಿಗೋಸ್ಕರವಾಗಿ ನಾನು ಈ ಬೆಳಗಿನ ಸಮಯದಲ್ಲಿ ದೇವರಿಗೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದೀನಿ. ಹಾಲೆಲೂಯ, ಹಾಲೆಲೂಯ. ನಮ್ಮ ದೇವರು ಒಳ್ಳೆಯವನು. We serve a living God who is always good. ಇಂಗ್ಲಿಷ್ ಅಲ್ಲಿ ಹೀಗೆ ಒಂದು ಪದ ಇದೆ, God is good and he is good always. ದೇವರು ಒಳ್ಳೆಯವನು, ನಾವು ಆರಾಧಿಸುವ ದೇವರು ಒಳ್ಳೆಯವನು. ಹಾಲೆಲೂಯ, ಸ್ತೋತ್ರ. ಇವತ್ತು ಧ್ಯಾನಿಸೋಕೆ ನಾನು ಆರಿಸಲ್ಪಟ್ಟಿರುವ ದೇವರ ವಾಕ್ಯವು ಅದೇ. ಸ್ತೋತ್ರ. ಬುಕ್ ಆಫ್ ಲ್ಯಾಮೆಂಟೇಷನ್ ಚಾಪ್ಟರ್ 3 verse 25. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯ. ನಾನು ನಿಮಗೋಸ್ಕರವಾಗಿ ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಓದ್ತೀನಿ. The Lord is good to those who wait for him, to the soul who seek him. ಕರ್ತನು ತನಗಾಗಿ ಕಾಯುವವನಿಗೂ ಹುಡುಕುವವನ ಪ್ರಾಣಕ್ಕೂ ಒಳ್ಳೆಯವನಾಗಿದ್ದಾನೆ. ಸ್ತೋತ್ರ. ಕರ್ತನು ತನಗಾಗಿ ಕಾಯುವವನಿಗೂ ಹುಡುಕುವವನ ಪ್ರಾಣಕ್ಕೂ ಒಳ್ಳೆಯವನಾಗಿದ್ದಾನೆ. ಸ್ತೋತ್ರ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಕರ್ತನು ಸ್ತೋತ್ರ ತನಗಾಗಿ ಕಾದಿರುವವರಿಗೂ ತನ್ನನ್ನು ಹುಡುಕುವ ಎಲ್ಲಾ ಪ್ರಾಣಕ್ಕೂ ಒಳ್ಳೆಯವನಾಗಿದ್ದಾನೆ ಎಂಬ ಒಂದು ವಾಕ್ಯವನ್ನು ನಾವು ಓದಿ ಇವತ್ತು ಬೆಳಗ್ಗೆ ಅದರಿಂದ ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸ್ತೋತ್ರ. ಇವತ್ತು ಓದಿದಂತ ಪುಸ್ತಕವು ಪ್ರಲಾಪಗಳು. ಸ್ತೋತ್ರ, ಲ್ಯಾಮೆಂಟೇಷನ್. ಇಲ್ಲಿ ಈ ಪುಸ್ತಕದ ಹಿನ್ನೆಲೆಗಳನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಒಂದು ಪುಸ್ತಕವು ಇಸ್ರಾಯೇಲ್ ಜನರು ದೇವರಿಂದ ಪಾಪವನ್ನು ಮಾಡಿ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ, ದೇವರ ಶಿಕ್ಷೆಯನ್ನು ಹೊಂದಿ ಅವರು ಬಾಬಿಲೋನ್ ದೇಶಕ್ಕೆ ದಾಸರಾಗಿ ವಲಸೆ ಹೋಗದ ಆ ಸಮಯದಲ್ಲಿ ಅಲ್ಲಿದ್ದ ಪ್ರವಾಚಕನಾದ ಯೆರೆಮೀಯನು ಸ್ತೋತ್ರ ದೇವರ ಆಲಯವು ನಾಶವಾದ ದೃಶ್ಯವನ್ನು ಕಂಡು ದೇವ ಜನರು ಕಷ್ಟದಲ್ಲೂ ದಾಸತ್ವದಲ್ಲೂ ಹಾಲೆಲೂಯಾ ಒಂದು ಪರಸ್ಯ ದೇಶದಲ್ಲಿ ಬೇರೆ ದೇಶದಲ್ಲಿ ಅವರೆಲ್ಲರೂ ದಾಸರಾಗಿ ದೇವರಿಂದ ಕರೆಯಲ್ಪಟ್ಟ ದೇವಜನರು ದಾಸರಾಗಿ ಆ ಕಷ್ಟಗಳನ್ನು ನರಳುವಾಗ ಸ್ತೋತ್ರ ಯೆರೆಮೀಯನಾದ ಪ್ರವಾದಿಯು ಸ್ತೋತ್ರ ಆತನು ಆ ದೃಶ್ಯಗಳನ್ನೆಲ್ಲ ನೋಡಿ ಕಣ್ಣೀರಿಂದ ದೇವರ ಬಳಿಯಲ್ಲಿ ಪ್ರಾರ್ಥಿಸುವ ಒಂದು ಪುಸ್ತಕವಾಗಿದೆ ಪ್ರಲಾಪಗಳು. ಸ್ತೋತ್ರ. ಅಲ್ಲಿ ನಾವು ನೋಡೋದಾದ್ರೆ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೂ ಸ್ತೋತ್ರ ಯೆರೆಮೀಯನು ಕಣ್ಣೀರಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವುದು. ಹಾಲೆಲೂಯ. ಆತನ ಕಣ್ಣೀರು ನದಿಗಳ ಹಾಗೆ ಹರಿದು ಹೋಗುವ ಒಂದು ಸನ್ನಿವೇಶವನ್ನು ಈ ಪುಸ್ತಕವು ನಮಗೆ ತೋರಿಸುತ್ತೆ. ಆತನು ಎಲ್ಲಾ ಸಮಯದಲ್ಲೂ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಈ ಪುಸ್ತಕವು ನಮಗೆ ಏನಂತ ತಿಳಿಸ್ತಾ ಇದೆ? ಕಣ್ಣೀರಿಂದ ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಕಣ್ಣೀರಿಗೆ ಉತ್ತರವನ್ನು ನೀಡುವ ಒಂದು ದೇವರಿದ್ದಾನೆ ಎಂಬುದಾಗಿ. ಸ್ತೋತ್ರ. ಈ ಪುಸ್ತಕವು ನಮಗೆ ತಿಳಿಸೋದು 5 ಅಧ್ಯಾಯಗಳು ಮಾತ್ರ ಈ ಪುಸ್ತಕಕ್ಕೆ ಇರಬಹುದು, ಆದರೆ ಈ ಪುಸ್ತಕದಿಂದ ನಮಗೊಂದು ಸಂದೇಶವಿದೆ. ಕಣ್ಣೀರನ್ನು ಒರೆಸುವಂತ ಒಂದು ದೇವರಿದ್ದಾನೆ. ದಾಸರಾದ ಜನರನ್ನು ಬಿಡುಗಡೆ ಮಾಡಿ ಸ್ತೋತ್ರ ಸ್ವಂತ ದೇಶದಲ್ಲೂ ಸ್ವಂತ ಮನೆಯಲ್ಲೂ ದೇವರನ್ನ ಆರಾಧನೆ ಮಾಡುವ ಜನರನ್ನಾಗಿ ಮಾರ್ಪಡಿಸುವ ಒಂದು ದೇವರಿದ್ದಾನೆ ಎಂಬುದಾಗಿ ಪ್ರಲಾಪಗಳು ನಮಗೆ ತಿಳಿಸಿಕೊಡುತ್ತೆ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ವೀಕ್ಷಿಸುವ ಯಾರಾದರೂ ಸ್ತೋತ್ರ ನನ್ನನ್ನು ವೀಕ್ಷಿಸುವ ಹೋಗುವ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕಣ್ಣೀರು ಮಾತ್ರವೇ ನೀವು ಅನುಭವಿಸಿರಬಹುದು. ನಿಮ್ಮ ಕಣ್ಣೀರು ಒರೆಸೋಕಾಗದಂತ ಸನ್ನಿವೇಶಗಳಾಗಿರಬಹುದು. ನೀವು ಕಣ್ಣೀರಿಂದ ಪ್ರಾರ್ಥಿಸಿ 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 ಇವತ್ತು ನಿಮಗೆ
ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗದಂತೆ ನೀವು ನರಳಬಹುದು. ಆದರೆ ಇವತ್ತು ಬೆಳಗ್ಗೆ ನಿಮಗೆ ಒಂದು ಸಂತೋಷದ ಶುಭ ವಾರ್ತೆಯನ್ನು ಸಾರೋಕೆ ಇಷ್ಟಪಡ್ತಾ ಇದ್ದೀನಿ. ನಿನ್ನ ಕಣ್ಣೀರನ್ನು ಹೊರೆಸುವ ಆತನೊಬ್ಬನಿದ್ದಾನೆ. ನಿನ್ನ ಕಣ್ಣೀರನ್ನು, ನಿನ್ನ ಕಣ್ಣಿನ ಆ ಒಂದು ಸ್ತೋತ್ರ, ಕಣ್ಣಿನ ಕೃಷ್ಣಾಮಣಿಯಿಂದ ಆಚೆ ಬರೋಕೆ ಮುಂಚಿತವಾಗಿ ಅದರ ಕುರಿತಾಗಿ ಅರಿತಿರುವ ಒಂದು ದೇವರು ನಿನಗಿದ್ದಾನೆ. ನಿನ್ನ ಕಣ್ಣೀರನ್ನೆಲ್ಲ ಭರಣಿಯಲ್ಲಿ ಹಿಡಿದು ನಿನಗೆ ಉತ್ತರ ಕೊಡುವ ಒಂದು ದೇವರಿದ್ದಾನೆ ಎಂಬುದಾಗಿ ಧೈರ್ಯವಾಗಿ ಇವತ್ತು ನನಗೆ ಸಾರೋಕಾಗುತ್ತೆ. ಅದನ್ನು ನಂಬುವ ಎಷ್ಟು ದೇವ ಜನರಿದ್ದೀರಾ ಇವತ್ತು? ನನ್ನ ದೇವರು ನನ್ನ ಕಣ್ಣೀರನ್ನು ಹೊರೆಸುವನು ಎಂಬುದಾಗಿ. ಇಲ್ಲಿ ಪ್ರವಾದಿಯಾದ ಯೆರೆಮೀಯನು ಹೇಳ್ತಾ ಇರೋದು, ಸ್ತೋತ್ರ, ಕರ್ತನಿಗೋಸ್ಕರವಾಗಿ ಕಾದಿದ್ದು ಕರ್ತನಲ್ಲಿ ನಿರೀಕ್ಷಿಸುವವರಿಗೆ ಕರ್ತನು ಒಳ್ಳೆಯವನು ಎಂಬುದಾಗಿ. ಸ್ತೋತ್ರ. Here Jeremiah is singing like this: Lord is good to those who wait upon him and wait in hope. ಕರ್ತನಿಗೆ ನಿರೀಕ್ಷೆಯಿಂದ ಕಾದಿರುವವರಿಗೂ ಆತನನ್ನು ಹುಡುಕುವವರಿಗೂ ಆತನು ಒಳ್ಳೆಯವನು. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಇವತ್ತು ನಾನು ನೀನು ಕರ್ತನನ್ನು ನಿರೀಕ್ಷೆಯಿಂದ ಹುಡುಕುವವರಾಗಿದ್ದೀವೋ? 3ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಯೆರೆಮೀಯನು ಹೀಗೆ ಆಡ್ತಾ ಇದ್ದಾನೆ, ಸ್ತೋತ್ರ, ಕರ್ತನನ್ನು ಹುಡುಕುವವರು, ಕರ್ತನಲ್ಲಿ ಭರವಸೆಯಿಂದ ನಿರೀಕ್ಷಿಸುವವರು ಯಾರಾದರೂ ಇದ್ದೀರೋ? ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ನಾನು ನೀನು ಈ ದಿನಗಳಲ್ಲಿ ಮಾಡಬೇಕಾದದ್ದು ದೇವರಿಗೆ ನಿರೀಕ್ಷೆಯಿಂದ ಕಾದಿರಬೇಕು. ಸ್ತೋತ್ರ. ಇಸ್ರಾಯೇಲ್ ಜನರಲ್ಲಿ, ಸ್ತೋತ್ರ, ದೇವರು ಕಾಣಬೇಕಾಗಿ ತವಕಿಸಿದ ಒಂದೇ ಒಂದು ಗುಣಲಕ್ಷಣವು ಏನೆಂಬುದಾಗಿ ನೀವು ಕೇಳೋದಾದ್ರೆ, ಆ ಗುಣಲಕ್ಷಣವು ದೇವರ ಮೇಲಿಡಬೇಕಾದ ಭರವಸೆ, ದೇವರ ಮೇಲಿಡಬೇಕಾದಂತ ಆ ನಿರೀಕ್ಷೆ. ಇಸ್ರಾಯೇಲ್ ಜನರು ದೇವರು ನಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡುವರು, ಮಾಡೋಕೆ ಸಾಧ್ಯವು ಎಂಬ ತಿಳುವಳಿಕೆ ಬರೋವರೆಗೂ ದೇವರು ಅವರ ಮುಂದೆ ಅದ್ಭುತಗಳನ್ನು ಮಾಡಿದ್ರು. ಆದರೆ ಅದರಲ್ಲಿ ಯಾವುದರಲ್ಲೂ ಅವರು ನಂಬದೆ, ಸ್ತೋತ್ರ, ಆತನನ್ನು ಪರೀಕ್ಷಿಸೋಕೆ ಪ್ರಾರಂಭಿಸಿದರು. ಆತನಿಗೆ ವಿರುದ್ಧವಾಗಿ, ದೇವರ ವಾಕ್ಯದ ವಿರುದ್ಧವಾಗಿ ಅವರು ಪ್ರವೃತ್ತಿಗಳನ್ನು ಮಾಡೋಕೆ ಪ್ರಾರಂಭಿಸಿದರು. ನಾನು ಕೇಳುವ ಪ್ರೀತಿಯ ಜನರೇ, ಯೆರೆಮೀಯ ಪ್ರವಾಚಕನು, ಸ್ತೋತ್ರ, ಆತನು ದಾಸತ್ವದಲ್ಲಿ ಬಾಬಿಲೋನ್ ದೇಶದಲ್ಲಿ ಕಣ್ಣೀರಿನಿಂದ, ಸ್ತೋತ್ರ, ಬೂದಿಯ ಮಧ್ಯದಲ್ಲಿ ಕಷ್ಟಗಳನ್ನು ಸಹಿಸಿಕೊಂಡು, ಜನರ ಕಷ್ಟಗಳನ್ನು ನೋಡಿ, ದೇವರ ಆಲಯವು ನಾಶವಾದದ್ದನ್ನು ನೋಡಿ, ಕಣ್ಣೀರಿನಿಂದ ದೇವರನ್ನು ನಿರೀಕ್ಷೆಯಿಂದ ಪ್ರಾರ್ಥಿಸುವ ಒಂದು ಪ್ರಾರ್ಥನೆಯಾಗಿದೆ ಪ್ರಲಾಪಗಳು. ಸ್ತೋತ್ರ. ಆ ಪುಸ್ತಕದ ಅರ್ಥವೇ ಕಣ್ಣೀರಿನಿಂದ ಸತ್ತ ಸಮಯದಲ್ಲಿ, ಸ್ತೋತ್ರ, ಸೋತ ಸಮಯದಲ್ಲಿ, ಹಲ್ಲೆಲೂಯಾ, ಎಲ್ಲವೂ ನಾಶ ನಷ್ಟಪಟ್ಟ ಆ ಒಂದು ಸನ್ನಿವೇಶದಲ್ಲಿ ದೇವರನ್ನು ನೋಡಿ ಹಾಡುವ ಒಂದು ಹಾಡಾಗಿದೆ. ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಈ ಪ್ರಾರ್ಥನೆಯು ಪರಲೋಕಕ್ಕೆ ಏರಲ್ಪಡೋದಾದರೆ, ಸ್ತೋತ್ರ, ನಿನ್ನ ಪ್ರಾರ್ಥನೆಗೆ ಪರಲೋಕವು ಸುಮ್ಮನೆ ಕೂತುಕೊಳ್ಳದೆ ನಿನಗೋಸ್ಕರವಾಗಿ ಇಳಿದು ಬಂದು ಅದ್ಭುತಗಳನ್ನು ಮಾಡುವುದು ಎಂಬುದಾಗಿ ಇವತ್ತು ನಿಮಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಸ್ತೋತ್ರ. ಯೆರೆಮೀಯನು ಹೇಳ್ತಾ ಇರೋದು, ಆತನಿಗೋಸ್ಕರವಾಗಿ ಭರವಸೆಯಿಂದ ನಿರೀಕ್ಷೆಯಿಂದ ಕಾದಿರುವವರಿಗೆ ಆತನು ಒಳ್ಳೆಯವನು, ಆತನನ್ನು ಹುಡುಕುವವರಿಗೆ ಆತನು ಒಳ್ಳೆಯವನು. ದೇವರ ಒಂದು ಗುಣಲಕ್ಷಣವಾಗಿದೆ, ಆತನು ಒಳ್ಳೆಯವನು. ಸ್ತೋತ್ರ. He is good. One of the best and greatest characteristics of God is good always. ಆತನು ಯಾವುದಾದರೂ ಸೃಷ್ಟಿ ಮಾಡಿರೋದಾದರೆ ಅದೆಲ್ಲವೂ ಒಳ್ಳೆಯದು ಮಾತ್ರವೇ. It is good. ಆತನು 7 ದಿನ ಈ ಆಕಾಶ ಭೂಮಿ ಗಗನ ಮಂಡಲಗಳಲ್ಲೆಲ್ಲದರಲ್ಲೂ ಮನುಷ್ಯರಿಗೆ ಬೇಕಾದದ್ದನ್ನು ಸೃಷ್ಟಿ ಮಾಡಿದ. ಅದರ ನಂತರವೇ 8ನೇ ದಿನದ ನಂತರ ಆತನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು. ಸ್ತೋತ್ರ. ಮನುಷ್ಯನಿಗೆ ಯಾವ ಯಾವ ಅವಶ್ಯಕತೆಗಳು ಬರುತ್ತೆ, ಅದು ಆತನು ಹೇಗೆ ನಿಭಾಯಿಸ್ತಾನೆ, ಅವನಿಗೆ ಏನೇನು ಬೇಕು ಎಂಬುದನ್ನೆಲ್ಲವನ್ನು ತಿಳಿದು ಆತನು 1ರಿಂದ 6ನೇ ದಿನವರೆಗೂ ಆತನೆಲ್ಲವನ್ನು ಸೃಷ್ಟಿ ಮಾಡಿದನು. ಆ ಸೃಷ್ಟಿಯ ನಂತರ ಮನುಷ್ಯನನ್ನು ಸೃಷ್ಟಿ ಮಾಡಿದ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಿನ್ನ ಅವಶ್ಯಕತೆಗಳೆಲ್ಲ ಆತನಿಗೆ ಗೊತ್ತು. ನಿನಗೇನು ಬೇಕು ಎಂಬುದು ಆತನಿಗೆ ತಿಳಿದಿದೆ. ನಿನ್ನ ಜೀವಿತದಲ್ಲಿ ನೀನು ಈ ಸಮಯದಲ್ಲಿ ನಡೆದು ಹೋಗುವಾಗ ನಿನಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಆತನು ನಿನಗೆ ದಯಪಾಲಿಸೋದಕ್ಕೆ ನಂಬಿಕಸ್ಥನಾಗಿದ್ದಾನೆ. ಆದರೆ ಆತನನ್ನು ಹುಡುಕೋದಕ್ಕೆ ನೀನು ನಂಬಿಕಸ್ಥಕ್ಕೆ ಆಗಿದ್ದೀಯೋ? ಸ್ತೋತ್ರ. ನಿನ್ನ ಕಷ್ಟದಲ್ಲಿ, ನಿನ್ನ ಪ್ರಯಾಸದಲ್ಲಿ, ನಿನ್ನ ದುಃಖದಲ್ಲಿ, ನೀನು ಹಾದು ಹೋಗುವ ಎಲ್ಲ ಸಮಸ್ಯೆಗಳಲ್ಲಿ ನೀನು ಆತನನ್ನು ಹುಡುಕುವೆಯೋ?
ಹಾಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಾನು ನೀನು ದೇವರನ್ನು ಹುಡುಕುವವರಾಗಿರಬೇಕು. ಸ್ತೋತ್ರ. ನನಗೆ ರೋಗ ಬರುವಾಗ ಡಾಕ್ಟರ್ ಹತ್ರ ಹೋಗೋದು ಸಂತೋಷ, ಎಸ್ ಹೋಗಬೇಕು. ಆದರೆ ಅದಕ್ಕೆ ಮುಂಚಿತವಾಗಿ ನಾನು ದೇವರ ಬಳಿಯಲ್ಲಿ ಹೋಗ್ತಾ ಇದ್ದೀನೋ. ಸ್ತೋತ್ರ. ನನ್ನ ಜೀವಿತದಲ್ಲಿ ಹಣಕಾಸಿನ ಸಮಸ್ಯೆಗಳು ಬರುವಾಗ ನಾನು ನನ್ನ ಸ್ನೇಹಿತರ ಹತ್ರನೋ, ಸ್ತೋತ್ರ, ನನ್ನ ಸಹೋದರರ ಹತ್ರನೋ, ನನ್ನ ಒಂದು ಹಾಲೆಲೂಯ ನನ್ನನ್ನು ತುಂಬಾ ಪ್ರೀತಿಸುವ ಜನರ ಹತ್ರ ಕೈ ಚಾಚುವುದಕ್ಕೆ ಮುಂಚೆ ನಾನು ಪರಲೋಕದಲ್ಲಿರುವ ದೇವರ ಮುಂದೆ ನನ್ನ ತಲೆಯನ್ನು ಬಾಗಿಸುತ್ತಿದ್ದೇನೋ. ಇವತ್ತು ನಾವು ನಮ್ಮನ್ನು ಪರೀಕ್ಷಿಸಬೇಕು. ದೇವರನ್ನು ಹುಡುಕುವವರು ಎಂಬುದಾಗಿ ಕರೆಯಲ್ಪಡುವ ನಾವು, ದೇವರ ನಾಮದಿಂದ ಕರೆಯಲ್ಪಟ್ಟ ಇಸ್ರಾಯೇಲ್ ಜನರಾಗಿರುವ ನಾವು, ದೇವರನ್ನು ಆರಿಸಿ, ದೇವರು ನಮ್ಮನ್ನು ಆರಿಸಿಕೊಂಡವರು, ಆತನ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವ ನಾವು ಆತನನ್ನು ಹುಡುಕುತ್ತಿದ್ದೆವು. ಹೀಗೆ 2 ಕ್ರಾನಿಕಲ್ 7:14 ಹೇಳುತ್ತೆ, ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ನನ್ನ ಜನರು ನನ್ನನ್ನು ಹುಡುಕುವಾಗ. ನಾವು ಆತನನ್ನು ಹುಡುಕುತ್ತಿದ್ದೇವೋ ಈ ದಿನಗಳಲ್ಲಿ. ಸ್ತೋತ್ರ. ಕಷ್ಟವು, ಪ್ರಯಾಸವು, ದುಃಖವು, ಅವಮಾನಗಳು, ಹಾಲೆಲೂಯ, ಸ್ತೋತ್ರ, ಓ ನಿಂದೆಗಳು, ಸ್ತೋತ್ರ, ನಿನ್ನನ್ನು ತಿರಸ್ಕರಿಸಲ್ಪಟ್ಟು ನಿನ್ನನ್ನು ಒಬ್ಬಂಟಿಗನಾಗಿ ನಿಲ್ಲಿಸಿ ಜನರು ನಿನ್ನನ್ನು ಅವಮಾನ ಮಾಡುವಾಗ ನೀನು ದೇವರನ್ನು ಹುಡುಕುವೆಯೋ. ಸ್ತೋತ್ರ. ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ನಿನ್ನ ಅವಮಾನಗಳನ್ನು ಸನ್ಮಾನವಾಗಿ ಮಾರ್ಪಡಿಸುವಾತನು, ನಿನ್ನ ಕಣ್ಣೀರನ್ನು ಸಂತೋಷವನ್ನಾಗಿ ಮಾರ್ಪಡಿಸುವಾತನು, ನಿನ್ನ ಒಬ್ಬಂಟಿಯನ್ನು ನಿನಗೆ ಪರಿವಾರಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸುವಾತನು, ನಿನ್ನ ದುಃಖಗಳನ್ನು ನೀಗಿಸಿ ನಿನಗೆ ಸಂತೋಷವನ್ನು ನೀಡುವಾತನು, ನಿನ್ನ ಜೀವಿತದಲ್ಲಿ ನೀನು ಇಲ್ಲಿವರೆಗೂ ಅನುಭವಿಸಿದಂತ ಎಲ್ಲಾ ಅವಮಾನಗಳನ್ನು ತೆಗೆದಾಕಿ ನಿನಗೆ ಸನ್ಮಾನವನ್ನು ನೀಡುವಾತನಾಗಿದ್ದಾನೆ. ಆತನನ್ನು ಹುಡುಕೋದಾದರೆ ನಿನ್ನ ಜೀವಿತದಲ್ಲಿ ನೀನು ಆತನನ್ನು ಕಂಡಿಡಿಯುವೆ. ಸ್ತೋತ್ರ. ಸೀಕ್. ದೇವರನ್ನು ಹುಡುಕುವವರಿಗೆ ಆತನು ಒಳ್ಳೆಯವನಾಗಿದ್ದಾನೆ. ದಾವೀದನನ್ನು ಕೇಳೋದಾದ್ರೆ ದಾವೀದನು ಹೀಗೆ ಹೇಳ್ತಾನೆ, ನಾನು ಕಾಡಲಿದ್ದಾಗಲೂ, ಸ್ತೋತ್ರ, ಅರಣ್ಯದಲ್ಲಿ, ಸ್ತೋತ್ರ, ಎಲ್ಲಾ ಪ್ರಾಣಿಗಳ ಮಧ್ಯದಲ್ಲಿ ನನ್ನನ್ನು ನಾಶ ಮಾಡೋಕೆ ಸಿಂಹವು ಕರಡಿಯು ಬಂದಾಗಲೂ ನನ್ನ ಕೈಯಲ್ಲಿದ್ದ ಕಲ್ಲಿನ ಶಕ್ತಿಯಿಂದ ಅಲ್ಲ, ಸ್ತೋತ್ರ, ನನ್ನ ಕೈಯಲ್ಲಿದ್ದ ಆ ದೊಡ್ಡ ಕೋಲಿನ ಶಕ್ತಿಯಿಂದ ಅಲ್ಲ, ನಾನು ಪ್ರತಿದಿನವೂ ಬೆಳಗಿನ ಸಮಯದಲ್ಲಿ ಆತನನ್ನು ಹುಡುಕಿದ ಕಾರಣವೇ ಇವತ್ತು ನಾನು ಆರೋಗ್ಯದಿಂದ ರಾಜನ ಪದವಿಯಲ್ಲಿ ಕೂತಿದ್ದೇನೆ ಎಂಬ ಧೈರ್ಯದ ಮಾತನ್ನು ದಾವೀದನು ಹೇಳೋಕೆ ಸಾಧ್ಯವಾಗುತ್ತೆ. ಸ್ತೋತ್ರ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ದೇವರನ್ನು ಹುಡುಕುವವನಾಗಿದ್ದ ದಾವೀದನ ಜೀವಿತದಲ್ಲಿ, ಸ್ತೋತ್ರ, ಕೆಳಗಿನಲ್ಲಿ, ತಿಪ್ಪೆಯಲ್ಲಿ, ಹುಲ್ಲಿನಲ್ಲಿ ಮಲಗಿದ, ಕಾಡಿನಲ್ಲಿ, ಅರಣ್ಯದ ಮೃಗಗಳ ಮಧ್ಯದಲ್ಲಿ ಮಲಗಿದ ಆತನನ್ನು ಸಿಂಹಾಸನಕ್ಕೆ ಎತ್ತಿದ ದೇವರಾಗಿದ್ದಾನೆ. ನಾನು ನೀವು ಆರಾಧಿಸುವ ದೇವರು. ಆತನನ್ನು ನೀನು ಈ ದಿನಗಳಲ್ಲಿ ಹುಡುಕುವೆಯೋ? ಆತನನ್ನು ಹುಡುಕೋದಕ್ಕೆ ನನಗೆ ನಿನಗೆ ಮನಸ್ಸಿದೆಯೋ? ಅದೇ ಮುಖ್ಯವಾಗಿ ಬೇಕಾದಂತ, ನಮ್ಮ ಜೀವಿತದಲ್ಲಿ ಬೇಕಾದಂತ ಒಂದು ಗುಣಲಕ್ಷಣವು ಆತನನ್ನು ಹುಡುಕುವುದು. ವಾಕ್ಯವು ಹೇಳುತ್ತೆ, ಆತನನ್ನು ಹುಡುಕುವವರಿಗೆ ಆತನು ಒಳ್ಳೆಯವನು. ಸ್ತೋತ್ರ. ಆತನನ್ನು ಹುಡುಕದೇ ಇರೋರಿಗೆ ಆತನು ಒಳ್ಳೆಯವನು, ಎಲ್ಲರಿಗೂ ಆತನು ಒಳ್ಳೆಯವನು. ಆದರೆ ನಿನ್ನ ಜೀವಿತದಲ್ಲಿ ದೇವರ ಕ್ರಿಯೆಯನ್ನು ನೀನು ಅನುಭವಿಸಬೇಕಾದರೆ, ಆತನು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಬೇಕಾದರೆ ನೀನು ಆತನನ್ನು ಹುಡುಕುವೆಯೋ. ಸ್ತೋತ್ರ. ಯೇಸು ಸ್ವಾಮಿಯ ಈ ಲೋಕದಲ್ಲಿ 33 ವರ್ಷದ ಆ ಸೇವೆಯಲ್ಲಿ ಆತನ ಭೂಮಿಗೆ ಇಳಿದು ಬಂದಾಗ ಒಂದು ಸ್ತ್ರೀ ಆತನ ಬಳಿಗೆ ಬರ್ತಾರೆ. ಸ್ತೋತ್ರ. ಯೇಸು ಸ್ವಾಮಿ ಯಾವುದೋ ಬೇರೆ ಕೆಲಸಕ್ಕೆ, ಸತ್ತ ಆ ಮಗುವನ್ನು ಎಬ್ಬಿರಿಸೋಕಂತ ಹೋಗುವ ಆ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಹುಡುಕೊಂಡು, ಸ್ತೋತ್ರ, ಯೇಸು ಸ್ವಾಮಿಗೆ ಗೊತ್ತಿಲ್ಲದೆ ಹಾಗೆ ಯೇಸು ಸ್ವಾಮಿಯ ವಸ್ತ್ರದ ಆ ಒಂದು ಕೊನೆಯ ಭಾಗವನ್ನು ಮುಟ್ಟಿ ಸೌಖ್ಯವನ್ನು ಹೊಂದುತ್ತಾಳೆ. ಆತಳು ಯೇಸು ಸ್ವಾಮಿಯನ್ನು ಹುಡುಕಿ ಬಂದವಳಾಗಿದ್ದಳು. ಯೇಸುವನ್ನು ಹುಡುಕಿದ ಕಾರಣಕ್ಕೆ ಆತಳಿಗೆ ಸೌಖ್ಯವು ಸಿಕ್ಕಿತು. ನೀವು ಹೊಸ ಒಡಂಬಡಿಕೆಯನ್ನು ಓದೋದಾದ್ರೆ ಯೇಸುವನ್ನು ಹುಡುಕಿ ಎಷ್ಟೋ ಜನರು ಬಂದರು. ಅವರೆಲ್ಲರೂ, ಸ್ತೋತ್ರ, ಆಶೀರ್ವಾದಗಳನ್ನು ಹೊಂದಿ, ಬಿಡುಗಡೆಯನ್ನು ಹೊಂದಿ, ದೇವರಿಂದ ಅದ್ಭುತಗಳು, ಅತಿಶಯಗಳು ಅವರ ಜೀವಿತದಲ್ಲಿ ಹೊಂದಿ ಹೋಗಿದವರು ಮಾತ್ರವೇ ಆಗಿದ್ದಾರೆ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಸ್ತೋತ್ರ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ಹುಡುಕೋದಾದರೆ, ಸ್ತೋತ್ರ, ದೇವರನ್ನು ಹುಡುಕುವವರಾದರೆ ನೀವು ಅದ್ಭುತಗಳು ನೀವು ನೋಡುವಿರಿ. ಸ್ತೋತ್ರ. ನಾವು ಈ ದಿನಗಳಲ್ಲಿ ದೇವರನ್ನು ನೋಡಿ ಪ್ರಾರ್ಥಿಸಿ ಹುಡುಕಬೇಕಾದದ್ದು, ದೇವರೇ ನನ್ನ ಆತ್ಮೀಕ ಜೀವಿತದಲ್ಲಿ, ನನ್ನ ವೈಯಕ್ತಿಕ ಆತ್ಮೀಕ ಜೀವಿತದಲ್ಲಿ ನನಗೊಂದು ಅದ್ಭುತವನ್ನು, ನನಗೆ ಹಲ್ಲೆಲೂಯಾ, ಸ್ತೋತ್ರ, ಜೀವನವನ್ನು ಕಳಿಸು ಎಂಬುದಾಗಿ ನಾವು ಸಭೆಯಾಗಿ ಪ್ರಾರ್ಥಿಸಬೇಕಾದದ್ದು. ದೇವರೇ ಕರ್ನಾಟಕವನ್ನು ರಕ್ಷಿಸು ಎಂಬುದಾಗಿ, ಸ್ತೋತ್ರ, ಭಾರತವನ್ನು ರಕ್ಷಿಸು ಎಂಬುದಾಗಿ ಈ ರೀತಿಯಲ್ಲಿ ನಾವು ದೇವರನ್ನು ಹುಡುಕಬೇಕಾಗಿದೆ. ಸ್ತೋತ್ರ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ದೇವರನ್ನು ಹುಡುಕಿದರೆ ನಿನಗೆ
ನಿನ್ನ ಪ್ರಾರ್ಥನೆಗೆ ಉತ್ತರವು ದೃಢವಾಗಿ ಸಿಗುತ್ತೆ. ಹಾಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಇವತ್ತು ನಿನಗೆ ಯಾವುದೇ ಕಷ್ಟಗಳಿರಬಹುದು, ದುಃಖಗಳಿರಬಹುದು, ಪ್ರಯಾಸವು ಇರಬಹುದು, ನಿನ್ನ ಮುಂದೆ ನಿನ್ನ ಸ್ನೇಹಿತರೇ ಅವಮಾನ ಮಾಡಬಹುದು. ಸ್ತೋತ್ರ. ನೀನು ಯಾವುದಕ್ಕೂ ಉಪಯೋಗವಿಲ್ಲ. ಸ್ತೋತ್ರ. ನೀನು ಯಾವುದಕ್ಕೂ ಉದ್ಧಾರನೇ ಆಗೋದಿಲ್ಲ. ನಿನ್ನ ಜೀವಿತದಲ್ಲಿ ಯಾವ ಒಂದು ಆಶೀರ್ವಾದಗಳು ಇರೋದಿಲ್ಲ. ನೀನು ಉನ್ನತ ಸ್ಥಾನಕ್ಕೆ ಬರೋದಿಲ್ಲ ಅಂದ್ರೆ ಮನುಷ್ಯರು ಹೇಳಿರಬಹುದು. ಆದರೆ ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು, ನನ್ನ ಸಹೋದರರೆಲ್ಲರೂ ನನ್ನನ್ನು ತಳ್ಳಿ ಇಟ್ಟರು. ಸ್ತೋತ್ರ. ನನ್ನನ್ನು ಎಲ್ಲರೂ ಅವಮಾನ ಮಾಡಿದರು, ನನ್ನನ್ನು ತಿರಸ್ಕರಿಸಿ ನೀನು ಯಾವುದಕ್ಕೂ ಒಳ್ಳೆಯವನಲ್ಲ ಎಂಬುದಾಗಿ ಅವರು ಹೆಸರಿಟ್ಟರೇನು, ಅದನ್ನೆಲ್ಲವನ್ನು ಮಾರ್ಪಡಿಸಿ ನಿನ್ನನ್ನು ಮೇಲಕ್ಕೆತ್ತುವ ಆ ದೇವರನ್ನು ಈ ದಿನಗಳಲ್ಲಿ ನೀನು ಹುಡುಕೋಕೆ ಪ್ರಾರಂಭಿಸಿದರೆ ನಿನ್ನ ಜೀವಿತದಲ್ಲಿ ನೀನು ಅದ್ಭುತಗಳನ್ನು, ಆತನ ಆಶೀರ್ವಾದಗಳನ್ನು ಅನುಭವಿಸುವೆ ಎಂಬ ಧೈರ್ಯದ ಮಾತನ್ನು ಇವತ್ತು ಹೇಳೋಕೆ ಇಷ್ಟಪಡ್ತಾರೆ. ಆತನನ್ನು ಹುಡುಕುವವರು, ಆತನಲ್ಲಿ ಭರವಸೆಯಿಂದ ಕಾದಿರುವವರನ್ನು ಆತನ ಆಶೀರ್ವದಿಸುವನು. ಇವತ್ತು ಆತನಿಗೋಸ್ಕರವಾಗಿ ಕಾದಿರೋಕೆ ನೀನು ತಯಾರಿದ್ದೀಯ? ಸಭೆಯೇ, ನೀನು ದೇವರಿಗೋಸ್ಕರವಾಗಿ ಕಾದಿರೋಕೆ ನಿನಗೆ ಮನಸ್ಸಿದೆಯೋ? ಆತನು ಬೇಗನೆ ಬರೋಕ್ ಹೋಗ್ತಾ ಇದ್ದಾನೆ. ಆತನ ಎರಡನೇ ಬರೋಣವು ಬೇಗನೆ ಸಮೀಪವಾಗಿದೆ. ಆತನಿಗೋಸ್ಕರವಾಗಿ ಕಾದಿರೋಕೆ ನಾನು ನೀನು ತಯಾರಿದ್ದೆವು. ಇವತ್ತು ದೇವರಿಗೋಸ್ಕರವಾಗಿ ಕಾದಿದ್ದ ಹಣ್ಣಳ ಜೀವಿತದಲ್ಲಿ ಅದ್ಭುತಗಳನ್ನು ಆತಳು ಸ್ವೀಕರಿಸಿದ ಪ್ರಕಾರವಾಗಿ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಸ್ವೀಕರಿಸೋಕೆ ನಾನು ನೀವು ಕಾದಿದ್ದೆವು. ಇವತ್ತು ನಮ್ಮನ್ನು ಆಶೀರ್ವದಿಸೋಕೆ ಪರಲೋಕದಲ್ಲಿ ತಂದೆಯ ಬಲ ಭಾಗದಲ್ಲಿ ಕೂತು ಯಾಚಿಸುವಂತ ಯೇಸು ಕ್ರಿಸ್ತನು ಕಾದಿದ್ದಾನೆ. ನನ್ನ ಮಗು, ನನ್ನ ಮಗಳು, ನನ್ನ ಮಗನು, ನನ್ನ ಸಹೋದರನು ಯಾವಾಗ ನನ್ನನ್ನು ಹುಡುಕುವವನಾಗಿ ಮಾರ್ಪಡ್ತಾನೆ ಎಂಬುದಾಗಿ ಆತನ ಮುಖವನ್ನು ದೃಷ್ಟಿಸಿದವರು ಯಾವತ್ತಿಗೂ ಲಜ್ಜೆ ಪಡದಂತೆ ಮಹಿಮೆಯೊಂದಿಗೆ ಅವರ ಮುಖವು ಪ್ರಕಾಶಿಸಿತು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಇವತ್ತು ದೇವರನ್ನು ಹುಡುಕುವ ನಿನ್ನ ಮುಖವು ಪ್ರಕಾಶಿಸಲ್ಪಡುವಂತೆ ದೇವರ ಕೃಪೆಯು, ದೇವರ ಆಶೀರ್ವಾದವು, ದೇವರ ಬೆಳಕು, ದೇವರ ಕೈ ಹಸ್ತವು ನಿನ್ನ ಮೇಲೆ ಚಲಿಸಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಿದೆ. ಹಾಲೆಲೂಯ. ಆತನ ಮಹಿಮೆಯು ನಿನ್ನ ಮೇಲೆ ಪ್ರಕಾಶಿಸಲಿ, ದೇವರನ್ನು ಹುಡುಕುವ ನಿನ್ನ ಮುಖವು ಪ್ರಕಾಶಿಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕಲ್ಪಿಸುತ್ತಾರೆ. ಆತನನ್ನು ಹುಡುಕಿದ ಎಲ್ಲರ ಮುಖವು ಪ್ರಕಾಶಿಸಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಈ ಪ್ರಲಾಪಗಳನ್ನು ಹಾಡುವ ಸ್ತೋತ್ರ ಯೆರೆಮೀಯನ ಮುಖವು ಪ್ರಕಾಶಿಸಿತು. ದೇವರು ಅವರ ಪ್ರಾರ್ಥನೆಯನ್ನು, ಕಣ್ಣೀರನ್ನು ಕಂಡು ಅವರನ್ನು ಬಿಡುಗಡೆ ಮಾಡಿ ಆಚೆ ಕರ್ಕೊಂಡು ಬಂದರು. ಹಾಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಿನ್ನ ಕಣ್ಣೀರನ್ನು ಕಂಡು ಅದಕ್ಕೆ ಬಿಡುಗಡೆ ಕೊಡುವ ಒಂದು ದೇವರಿದ್ದಾನೆ. ಸ್ತೋತ್ರ. ಈ ಮಾತುಗಳು ನಿನ್ನ ಹೃದಯದೊಳಗೆ ಹೋಗಲಿ. ಆತ ನಿನಗೆ ಬಿಡುಗಡೆ ಕೊಡುವವನಾಗಿ, ನಿನ್ನ ದುಃಖಗಳನ್ನು ನೀಗಿಸಿ, ನಿನ್ನ ಪ್ರಯಾಸಗಳನ್ನು ತೀರಿಸಿ, ನಿನ್ನ ಅವಮಾನಗಳನ್ನೆಲ್ಲ ಸನ್ಮಾನವಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸುವನು ಎಂಬ ಪ್ರಾರ್ಥನೆ ಒಂದು ದೃಢ ಮಾತನ್ನು ಹೇಳೋಕೆ ಇಷ್ಟಪಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತನನ್ನು ಹುಡುಕುವವರಾಗಿ ಮಾರ್ಪಟ್ಟರೆ, ಆತನಿಗೆ ಭರವಸೆಯಿಂದ ನಿರೀಕ್ಷೆಯಿಂದ ಕಾದಿರೋದಾದ್ರೆ ಆತನು ನಿಮಗೆ ಅದ್ಭುತಗಳನ್ನು ಮಾಡುವನು. ಸ್ತೋತ್ರ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಿಮ್ಮ ದೇವರು ನಿಮ್ಮ ಜೊತೆ ಇದ್ದಾನೆ. ಆತನು ನಿಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಆತನು ನಿಮಗೋಸ್ಕರವಾಗಿ ಹೊಸ ಹೊಸ ಬಾಗಿಲುಗಳನ್ನು ತೆರೆಯುವನು ಎಂಬ ನಂಬಿಕೆ ನಿಮ್ಮ ಜೀವಿತದಲ್ಲಿ ಗೊತ್ತಿರಲಿ. ಸ್ತೋತ್ರ. ನಮ್ಮನ್ನು ಸ್ತೋತ್ರ ಸಮರ್ಪಿಸಿ ನಮ್ಮನ್ನು ತಗ್ಗಿಸಿ ನಾವು ಪ್ರಾರ್ಥಿಸೋಣ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆತನ ಕೃಪೆಯು ನಮ್ಮ ಜೊತೆ ಯಾವತ್ತೂ ಇದೆ. ಆತನನ್ನು ಕಾದಿದ್ದ ಜನರಿಗೆ ಆತನು ಉತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಆತನನ್ನು ನಿರೀಕ್ಷೆಯಿಂದ ಕಾದಿದ್ದ ಜನರಿಗೆ ಆತನು ಹಾಲೆಲೂಯಾ, ಆತನ ಬೆಳಕನ್ನು ಇವತ್ತು ನಿಮ್ಮ ಮೇಲೆ ಪ್ರಕಾಶಿಸುವವನು ಆಗಿದ್ದಾನೆ. ಇವತ್ತು ನನ್ನ ಕೇಳುವ ಪ್ರೀತಿಯ ಜನರೇ, ನಿನ್ನ ಎಲ್ಲ ಅವಮಾನಗಳನ್ನು ನಿಲ್ಲಿಸಿ ನೀನು ಆತನಲ್ಲಿ ನಿರೀಕ್ಷೆ ಇಟ್ಟಿರೋ ಕಾರಣಕ್ಕೆ ನಿನ್ನನ್ನು ಆಶೀರ್ವದಿಸುವನು ಎಂಬ ವಾಕ್ಯದಿಂದ ನಾನು ನಿಮ್ಮನ್ನು ಆಶೀರ್ವದಿಸೋಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಸೇರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಇಲ್ಲಿವರೆಗೂ ನಮ್ಮನ್ನು ನಡೆಸಿದ ದೇವರ ಕೃಪೆಗೋಸ್ಕರವಾಗಿ ಸ್ತೋತ್ರ. ನಿಮ್ಮನ್ನು ಕಾದಿರುವವರನ್ನು, ನಿಮ್ಮನ್ನು ಹುಡುಕುವವರನ್ನು ಅವರಿಗೆ ನೀವು ಒಳ್ಳೆಯವರಾಗಿದ್ದೀರಾ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಜೀವಿತ ನೀವು ಒಳ್ಳೆಯವರಾಗಿ ಅದ್ಭುತಗಳನ್ನು, ಅತಿಶಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿದಕ್ಕೋಸ್ಕರವಾಗಿ ಸ್ತೋತ್ರ. ದೇವರ ಪಾದ ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೀವಿ. ನೀವು ತಾನೇ ನಮ್ಮ ಜೀವಿತದಲ್ಲಿ ಮಹಿಮೆಯೊಂದಿರಿ, ನಮ್ಮನ್ನು ಕಾಪಾಡಿ ದೇವರೇ ಸ್ತೋತ್ರ. ಈ ವಾರಕ್ಕೆ ಬೇಕಾದಂತ ಕೃಪೆಯು, ಆಶೀರ್ವಾದವು, ಕರುಣೆಯು, ದೇವರ ದಯೆಯು ನಮ್ಮನ್ನು ನಡೆಸಿರಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೀವಿ. ನಿಮ್ಮ ನಾಮ ಮಾತ್ರ ನಮ್ಮ ಜೀವಿತದಲ್ಲಿ ಮಹಿಮೆ ಹೊಂದುವುದಕ್ಕೋಸ್ಕರವಾಗಿ